ಹಾಯ್ ವೆಲ್ಕಮ್ ಬ್ಯಾಕ್. ನೀವೇನಾದರೂ ಇನ್ನೂ ಮಾರ್ಕೆಟಿಂದ ಸಿರ್ಲಕ್ ಅದು ಖರೀದಿ ಮಾಡ್ತಿದ್ದೀರಾ? ಹಾಗಾದರೆ ಇವತ್ತೇ ಬಿಟ್ಬಿಡಿ. ನಾನು ಮನೆಯಲ್ಲೇ ಈಸಿಯಾಗಿ ಹೇಗೆ ಸಿರ್ಲಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಐಟಮ್ಸ್ನ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಅದನ್ನೆಲ್ಲನೂ ನೀಟಾಗಿ ತೊಳ್ಕೊಬೇಕು. ಆಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಫ್ಯಾನ್ ಗಾಳಿಗೆ ಒಂದು ದಿನ ಫುಲ್ ಇದು ಹೋಗೋವರೆಗೂ ಆಡಿಸ್ಕೋಬೇಕು. ಅದಾದಮೇಲೆ ಇದನ್ನು ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಅಕ್ಕಿ, ಹೆಸರು ಕಾಳು, ಆಮೇಲೆ ಕರಿ ಉದ್ದು, ಆಮೇಲೆ ಗ್ರೀನ್ ಮೂಂಗ್ ದಾಲು. ಸೊ ಎಲ್ಲನೂ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಅದ್ರ ಪ್ರಕಾರ ಅಳತೆ ಹೇಳಿಬಿಡ್ತೀನಿ, ಕೇಳಿಸ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ ಎಲ್ಲನೂ ಹಾಫ್ ಹಾಕ್ಕೊಂಡಿದ್ದೀನಿ, ಓಕೆನಾ? ಮಿಕ್ಕಿದ್ದೆಲ್ಲ ಹಾಫ್. ಸೊ ಇದು ಸಿರ್ಲಕ್ಕು ಮಕ್ಕಳಿಗೆ ತುಂಬ ಪೌಷ್ಟಿಕತೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೂ ಕೂಡ ಇದು ಗೋ ಟು ಮೀಲ್. ನೀವು ಆರಾಮಾಗಿ ಈ ಪೌಡರ್ನ ತೊಗೊಂಡು ಹೋಗಿ ಸ್ವಲ್ಪ ನೀರಲ್ಲಿ, ಬಿಸಿನೀರಲ್ಲಿ ಇದನ್ನ 1 ರೌಂಡ್ ಕುದಿ ಬರೋವರೆಗೂ ಕುದಿಸಿ ಇದನ್ನು ಯಾವುದ್ರ ಜೊತೆಗೂ ಕೊಡ್ಬೋದು. ನೀವು ಬೇಕಂದರೆ ಉಪ್ಪು ಹಾಕ್ಬಹುದು, ಇಲ್ಲಾಂದರೆ ಈಗ ನೀವು ಸಕ್ಕರೆ ಅಥವಾ ಶುಗರ್, ಬೆಲ್ಲ ಕೊಡಲ್ಲ ಅಂತ ಅಂದರೆ ನೀವು ಇದನ್ನು ಈ ಡೇಟ್ಸ್ ಇರುತ್ತಲ್ಲ, ಖರ್ಜೂರ, ಆ ಖರ್ಜೂರ ನೆನೆ ಇಟ್ಟು ಅದ್ರ ನೀರಲ್ಲೂ ಕೂಡ ನೀವು ಇದನ್ನು ಹಾಕಿ ಕಲಸಿ 1 ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು. ನೋಡಿ, ನಾನು ಮೀಡಿಯಮ್ ಫ್ಲೇಮ್ ಒಲೆ ಇಟ್ಕೊಂಡು ನೀಟಾಗಿ ಇದನ್ನ ಹುರ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿಯೂ ಹುರ್ಕೋಬಹುದು, ಬಟ್ ನಾವು ಆಲ್ರೆಡಿ ಇನ್ನೊಂದು ಸಲ ಕುಕ್ ಮಾಡಿ ಮಗು ಕೊಡೋದ್ರಿಂದ ಒಟ್ಟಿಗೆ ಹುರ್ಕೊಂಡ್ರೆ ಪರವಾಗಿಲ್ಲ. ಸ್ವಲ್ಪ ಚೆನ್ನಾಗಿ ಕೈಯಾಡಿಸಿ ಇದನ್ನು ಪೇಷನ್ಸಿಂದ ಹುರಿಬೇಕು, ಅಷ್ಟೇ ಇಂಪಾರ್ಟೆಂಟು. ಸೊ ನೋಡಿ, ನಾನು ಒಂದು ಬಾಕ್ಸ್ಗಾಗಷ್ಟು ಮಾಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನನಗೆ 1 ಮಂತ್ ಆಗುತ್ತೆ ನೋಡಿ. ಈಗ ಫುಲ್ಲು ಹುರಿದಾಗಿದೆ. ಈ ಥರ ಎಲ್ಲ ಸ್ವಲ್ಪ ಕೆಂಪು ಕಾಳುಗಳು ನೀಟಾಗಿ ಆಗಿ ಹೋಗಿದೆ. ಇದಾದಮೇಲೆ ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ನೀವು ಮಿಕ್ಸಿ ಮಾಡಿ ಮತ್ತೆ ಜರಡಿ ಕೂಡ ಹಿಡಿಬೋದು. ನಿಮ್ಮ ಮಗು 6 ಮಂತ್ಸ್ ಮೇಲಿದೆ ಅಂದರೆ ನೋಡಿ, ನಾನು 1 ವರ್ಷ ಆದಮೇಲೆ ಮಾಡ್ಕೊಳ್ಳೋದ್ರಿಂದ ಈ ಥರ ತರಿಯಾಗಿಯೇ ಮಾಡಿಕೊಂಡು ಇದನ್ನು ಚೆನ್ನಾಗಿ ರುಬ್ಬಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.